ತಗ್ಗು ಪ್ರದೇಶಗಳಲ್ಲಿ ಬೇಸ್ಮೆಂಟ್ ನಿರ್ಮಾಣಕ್ಕೆ ಅವಕಾಶವಿಲ್ಲ. ಭವಿಷ್ಯದಲ್ಲಿ ಇದಕ್ಕೆ ಹೊಸ ಕಾನೂನು ತರುತ್ತೇನೆ. ಮಳೆ ಕಡಿಮೆಯಾದ ನಂತರ ಇದರ ಬಗ್ಗೆ ಕಾರ್ಯಸೂಚಿ ಬಿಡುಗಡೆ. ನೆಲಮಹಡಿಯಲ್ಲೇ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಳ್ಳಿ ಎಂದು ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿರುವಂತದ್ದು. ತಗ್ಗು ಪ್ರದೇಶಗಳಲ್ಲಿ ಬೇಸ್ಮೆಂಟ್ ನಿರ್ಮಾಣಕ್ಕೆ ಅವಕಾಶವಿಲ್ಲ. ಭವಿಷ್ಯದಲ್ಲಿ ಇದಕ್ಕೆ ಹೊಸ ಕಾನೂನು ತರುತ್ತೇನೆ. ಮಳೆ ಕಡಿಮೆಯಾದ ನಂತರ ಇದರ ಬಗ್ಗೆ ಕಾರ್ಯಸೂಚಿ ಬಿಡುಗಡೆ ಮಾಡುತ್ತೇನೆ. ಅಲ್ಲಿಯವರೆಗೂ ನೆಲಮಹಡಿಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಳ್ಳಿ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ನೀಡಿರುವಂತದ್ದು. ಜನರು ವಾಸಕ್ಕೆ ಮನೆ ನಿರ್ಮಾಣ ಮಾಡಿಕೊಳ್ಳಿ. ಮಳೆಯಲ್ಲಿ ಯಾರ್ಯಾರೆಲ್ಲ ಮನೆ ಕಳ್ಕೊಂಡ್ರು ಅವರು ವಾಸ ಮಾಡಲಿಕ್ಕೆ ನಿರ್ಮಾಣ ಮಾಡಿಕೊಳ್ಳಿ ಮನೆನ. ಸದ್ಯಕ್ಕೆ ತಗ್ಗು ಪ್ರದೇಶಗಳಲ್ಲಿರುವಂತಹ ಬೇಸ್ಮೆಂಟ್ ನಿರ್ಮಾಣಕ್ಕೆ ಅವಕಾಶವಿಲ್ಲ. ಭವಿಷ್ಯದಲ್ಲಿ ಇದಕ್ಕೆ ಹೊಸ ಕಾನೂನು ತರ್ತೇನೆ. ಅಲ್ಲಿಯವರೆಗೂ ಕೂಡ ಅಂದ್ರೆ ಮಳೆ ಕಡಿಮೆಯಾದ ನಂತರ ಇದರ ಬಗ್ಗೆ ಹೊಸ ಕಾರ್ಯಸೂಚಿ ಬಿಡುಗಡೆ ಮಾಡ್ತೀನಿ. ನೆಲಮಹಡಿಯಲ್ಲೇ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಳ್ಳಿ ಎಂದು ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿರುವಂತದ್ದು. ಪಂಪು ಈಚೆ ತೆಗಿಬೇಕಾದ್ರೆ ಕೊಡ್ತಾರೆ. ಇದೆಲ್ಲ ಆಗಿ ಕೆರೆಗಳ ಪಕ್ಕ ಗೋವಿಲೈನ್ ಏರಿಯಾಗಳಲ್ಲಿ ಇನ್ನೂ ಒಂದು ದೊಡ್ಡ ಅನುಭವ. ನಿನ್ನೆ ನಮ್ಮ ಆಫೀಸರ್ಸ್ ಕೇಳ್ತಾ ಇದ್ದೀವಿ, ಮುಂದಕ್ಕೆ ಇಂಥ ಪ್ರದೇಶಗಳಲ್ಲಿ ಯಾರೂ ಕೂಡ ಬೇಸ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಇದು ಕಾನೂನೇ ತರ್ತೀನಿ. ಏನದು ಮೇಲ್ಗಡೆ ಮಾಡ್ಬೋದು, ಬೇಸ್ಮೆಂಟ್ ಮಾಡದೆ ಕಾರ್ ಪಾರ್ಕಿಂಗ್ ಎಲ್ಲ ಗ್ರೌಂಡ್ ಫ್ಲೋರಲ್ಲೇ ಮಾಡಿಕೊಂಡು ಮನೆಗಳ ಮೇಲ್ಗಡೆ ಇರಬೇಕು. ಏಕೆಂದರೆ ಎಲ್ಲ ಕಡೆ ಈ ಥರ ಪಂಪ್ ಹಾಕ್ಕೊಂಡು ನೀರು ಮುಚ್ಕೊಳ್ಳೋದು ಮಾಡೋದು ಎಲ್ಲ ಕೂಡ ನಿನ್ನೆ ರಾಜರಾಜೇಶ್ವರಿ ನಗರದಲ್ಲೂ ಇದನ್ನ ಕಲಿಸಿದ್ದೀವಿ. ಇದಕ್ಕೆ ಮುಂದಿನ ಇದನ್ನೇ ಇವತ್ತೊಂದು ಎಲ್ಲ ಚರ್ಚೆ ಮಾಡಿಬಿಟ್ಟು ಟೌನ್ ಪ್ಲಾನಿಂಗಲ್ಲಿ ಒಂದು ಹೊಸ ಕಾನೂನು ಹಿಂದೆ ಒಂದು 30 ವರ್ಷದಿಂದ ವಿಡಿಯೋ ಇಲ್ಲೇ ಒಟ್ಟು ಮಾಡಿದ್ದಾರೆ. ಪಾಪ ನೋಡಿ, ಅವರು ಜನಕ್ಕೆ ಸಹಾಯ ಮಾಡಬೇಕು ಅಂತೇಳಿ ನೀರನ್ನ ಹೊರಗಡೆ ಪಂಪ್ ಮಾಡಬೇಕು ಅಂತ ಹೇಳಿ ಮೋಟ್ರ್ ಹಾಕಿಕೊಂಡು ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ಪೊಲೀಸವರು ಎಲೆಕ್ಟ್ರಿಕ್ ಶಾಕ್ ಆಗಿ ಆಗಿದೆ. ಒಬ್ಬ ಅಮಾಯಕ ಹುಡುಗ ಅವ್ರ ಜೊತೆ ಕೊಟ್ಟಿದ್ದವನು ಲೇಬರ್ ಹೆಲ್ಪ್ ಮಾಡ್ಲಿಕ್ಕೆ ಹೋದ್ರು. ಹೆಲ್ಪ್ ಮಾಡಕ್ಕೆ ಹೋಗಿ ಆತನಿಗೆ ಕೂಡ ತೊಂದರೆ ಆಗಿದೆ. ತಾನೇ ನಾನು ವಿಜಯನಗರದಿಂದ ಬಂದೆ. ನಾಳೆ ಬೆಳಗ್ಗೆ ಮುಖ್ಯಮಂತ್ರಿಗಳು ಕೂಡ ಕೆಲವು ಬೇರೆಗಳೆಲ್ಲ ಮಾಡ್ತಾರೆ. ಸೊ ನಮ್ಮ ಆಫೀಸರ್ಸ್ಗೆ